Significance of elasticity of demand, presented by Uday Shankar H, Digital Learning Department of Collegiate Education. Program first BBA, semester first, subject economics. Title of the paper, Principles of Economics. Unit 3 Demand, session 35. Significance of elasticity of demand. University is Mangalore University. Previous session or a recap, and in this session. In the last session, we discussed about measurement of elasticity of demand. ಕಳೆದ ಸೆಷನ್ ಅಲ್ಲಿ ನಾವು ಮುಖ್ಯವಾಗಿ ಮೆಷರ್ಮೆಂಟ್ ಆಫ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಬಗ್ಗೆ ಚರ್ಚಿಸಿರುವಂತಹದ್ದು. ಮುಖ್ಯವಾಗಿ ಅಲ್ಲಿ ಬೇರೆ ಬೇರೆ ಮೆಷರ್ಮೆಂಟ್ ಮಾಡುವ ಸಂದರ್ಭದಲ್ಲಿ ನಾವು ಅಪ್ಲೈ ಮಾಡುವಂತ ಟೋಟಲ್ ಔಟ್ಲೇ ಮೆಥಡ್ ಅಥವಾ ಟೋಟಲ್ ಎಕ್ಸ್ಪೆಂಡಿಚರ್ ಮೆಥಡ್ ಆಗಿರ್ಬೋದು, ಪ್ರಪೋರ್ಷನಲ್ ಆರ್ ಪರ್ಸೆಂಟೇಜ್ ಮೆಥಡ್ ಆಗಿರ್ಬೋದು, ಪಾಯಿಂಟ್ ಮೆಥಡ್ ಒಂದು ನಿರ್ದಿಷ್ಟ ಬಿಂದುವಿನಲ್ಲಿಯ ಇಲಾಸ್ಟಿಸಿಟಿಯನ್ನು ಮೆಷರ್ಮೆಂಟ್ ಮಾಡಲಿಕ್ಕೆ ಯೂಸ್ ಮಾಡುವಂತಹ ಪಾಯಿಂಟ್ ಮೆಥಡ್ ಆಗಿರ್ಬೋದು. ಹಾಗೆಯೇ ಆರ್ಕ್ ಮೆಥಡ್ ಅಂದರೆ ಒಂದು ರೇಂಜಲ್ಲಿ ನಿರ್ದಿಷ್ಟ ರೇಂಜಿನಲ್ಲಿ ಎಷ್ಟು ಪ್ರಮಾಣದ ಇಲಾಸ್ಟಿಸಿಟಿ ಇದೆ ಅಂತ ಹೇಳ್ಕೊಂಡು ನೋಡಲಿಕ್ಕೆ ಅಪ್ಲೈ ಮಾಡಿದಂಥ ಆರ್ಕ್ ಮೆಥಡ್ ಆಗಿರ್ಬೋದು. ಅದೆಲ್ಲದರ ಬಗ್ಗೆ ಕಳೆದ ಸೆಷನ್ನಲ್ಲಿ ನಾವು ಅಧ್ಯಯನ ಮಾಡಿರ್ತೇವೆ. ಇನ್ ದಿಸ್ ಸೆಷನ್ ವಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ ಆಫ್ ಸಿಗ್ನಿಫಿಕೆನ್ಸ್ ಆಫ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್. ಈ ಸೆಷನ್ನಲ್ಲಿ ನಾವು ಮುಖ್ಯವಾಗಿ ಇಲಾಸ್ಟಿಸಿಟಿಯನ್ನು ಯಾಕೆ ಅಧ್ಯಯನ ಮಾಡಬೇಕು, ಅದರಿಂದ ನಮಗೆ ಯೂಸ್ ಏನಿದೆ, ಯಾವ ಪ್ರಾಮುಖ್ಯತೆ ಇದೆ ಎನ್ನುವುದಾಗಿ ನಾವು ನೋಡಲಿಕ್ಕೆ ಇರುವಂತಹದ್ದು. ಸಿಗ್ನಿಫಿಕೆನ್ಸ್ ಆಫ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್. ದಿ ಕಾನ್ಸೆಪ್ಟ್ ಆಫ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಪ್ಲೇಸ್ ಎ ಸಿಗ್ನಿಫಿಕೆಂಟ್ ರೋಲ್ ಇನ್ ಬಿಸ್ನೆಸ್ ಡಿಸಿಷನ್ಸ್ ಅಂಡ್ ಇನ್ ಎಕನಾಮಿಕ್ ಥಿಯರಿ. Elasticity of demand is applied in the following fields. In production, ಯಾವೆಲ್ಲ ಕ್ಷೇತ್ರದಲ್ಲಿ ಇಲಾಸ್ಟಿಸಿಟಿಯನ್ನು ಅಧ್ಯಯನ ಮಾಡಿದರೆ ಯೂಸ್ ಇದೆ ನಮಗೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಅವರು ಹೇಳುವಂತಹದ್ದು ಉತ್ಪಾದನೆಯ ಕ್ಷೇತ್ರ ಅಥವಾ ಉತ್ಪಾದನೆಯ ರಂಗದಲ್ಲಿ ನಮಗೆ ಯೂಸ್ ಇದೆ ಇಲಾಸ್ಟಿಸಿಟಿ. ಏನು ಯೂಸ್ ಅಂತ ನೀವು ಕೇಳಿದ್ರೆ ನೋಡಿ, ಎ ಪ್ರೊಡ್ಯೂಸರ್ ಹ್ಯಾಸ್ ಟು ಸ್ಟಡಿ ಕೇರ್ಫುಲಿ ದಿ ಬಿಹೇವಿಯರ್ ಆಫ್ ದಿ ಕನ್ಸ್ಯೂಮರ್ ಬಿಫೋರ್ ಟೇಕಿಂಗ್ ದಿ ಪ್ರೊಡಕ್ಷನ್. ಒಬ್ಬ ರ್ಯಾಷನಲ್ ಪ್ರೊಡ್ಯೂಸರ್ ಏನು ಮಾಡಬೇಕು ಕೇಳಿದ್ರೆ, ಉತ್ಪಾದನೆ ಆರಂಭಿಸುವ ಮೊದಲು ಪಲ್ಸ್ ಆಫ್ ದಿ ಕನ್ಸ್ಯೂಮರ್ ತಿಳಿಬೇಕಾಗುತ್ತೆ ಅಥವಾ ಬಿಹೇವಿಯರ್ ಆಫ್ ದಿ ಕನ್ಸ್ಯೂಮರ್ ತಿಳಿಬೇಕಾಗುತ್ತೆ. ಆಗ ಮಾತ್ರ ಅಲ್ಲಿ ಸರಿಯಾದ ರಿಸಲ್ಟ್ ಅಥವಾ ಸರಿಯಾದ ಉತ್ಪಾದನೆಯ ಫಲಿತಾಂಶ ಪಡೆಯಲಿಕ್ಕೆ ಸಾಧ್ಯ ಅಂತ ನಾವು ಹೇಳುವಂಥದ್ದು. ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಗೈಡ್ಸ್ ದಿ ಪ್ರೊಡ್ಯೂಸರ್ಸ್ ಟು ಟೇಕ್ ದಿ ಕರೆಕ್ಟ್ ಡಿಸಿಷನ್ಸ್ ರಿಗಾರ್ಡಿಂಗ್ ದಿ ಕ್ವಾಂಟಮ್ ಆಫ್ ಔಟ್ಪುಟ್ ಬೇಸ್ಡ್ ಆನ್ ಡಿಮಾಂಡ್. ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಸರಿಯಾಗಿ ಗೈಡ್ ಮಾಡಿದರೆ ಅಥವಾ ಅದರ ಬಗ್ಗೆ ಐಡಿಯಾ ತಿಳ್ಕೊಂಡ್ರೆ ಉತ್ಪಾದಕನಿಗೆ ಸರಿಯಾದ ತೀರ್ಮಾನ, ಕರೆಕ್ಟ್ ಡಿಸಿಷನ್ ತಗೊಳ್ಳಿಕ್ಕಾಗುತ್ತೆ. ಯಾವುದು ಉತ್ಪಾದನೆ ಮಾಡಬೇಕು, ಎಷ್ಟು ಮಾಡಬೇಕು, ಯಾವ ಸಂದರ್ಭದಲ್ಲಿ ಮಾಡಬೇಕು, ಎಲ್ಲವೂ ಕೂಡ ಅಲ್ಲಿ ನಿಖರವಾಗಿ ತೀರ್ಮಾನ ಮಾಡಲಿಕ್ಕೆ ಉತ್ಪಾದಕನಿಗೆ ಸಾಧ್ಯವಾಗುತ್ತೆ ಎಂದು ನಾವು ತಿಳಿಬೇಕಾಗುತ್ತೆ. ಆಮೇಲೆ ಟು ದಿ ಬಿಸ್ನೆಸ್ ಮ್ಯಾನ್, ಒಬ್ಬ ವ್ಯವಹಾರಸ್ಥರಿಗೆ ಅಥವಾ ಬಿಸ್ನೆಸ್ ಮ್ಯಾನ್ಗೆ ಇದು ತುಂಬಾನೇ ಉಪಯೋಗ ಇಲಾಸ್ಟಿಸಿಟಿ. ದಿಸ್ ಕಾನ್ಸೆಪ್ಟ್ ಇಸ್ ವೆರಿ ಯೂಸ್ಫುಲ್ ಟು ದಿ ಬಿಸ್ನೆಸ್ ಮ್ಯಾನ್ ಟು ಫಿಕ್ಸ್ ದಿ ಪ್ರೈಸಸ್. ವಸ್ತುವಿಗೆ ಬೆಲೆ ನಿಗದಿ ಮಾಡುವಾಗ, ಬೆಲೆ ಫಿಕ್ಸ್ ಮಾಡುವಾಗ ಆ ಬಿಸ್ನೆಸ್ ಮ್ಯಾನಿಗೆ ಆ ವಸ್ತುವಿನ ಇಲಾಸ್ಟಿಸಿಟಿಯ ಬಗ್ಗೆ ಅರಿವಿರಬೇಕು, ಜ್ಞಾನವಿರಬೇಕು. ಆವಾಗ ಮಾತ್ರ ಆತ ಸರಿಯಾದ ಬೆಲೆ ನಿಗದಿ ಮಾಡಬಹುದು. ಇಷ್ಟು ಖರ್ಚಾಯಿತು ಅಷ್ಟು ಖರ್ಚಾಯಿತು ಅಂತ ಹೇಳ್ಕೊಂಡು ಅವನಷ್ಟಕ್ಕೆ ಆತ ಬೆಲೆ ನಿಗದಿ ಮಾಡಿದರೆ ಕೆಲವೊಮ್ಮೆ ಅಲ್ಲಿ ಇಲಾಸ್ಟಿಸಿಟಿ ಏರಿಳಿತದಿಂದಾಗಿ ಆ ಬಿಸ್ನೆಸ್ಗೆ ಲಾಸ್ ಆಗುವ ಸಾಧ್ಯತೆಗಳಿರುತ್ತದೆ. ಅದರಿಂದಾಗಿ ಬಿಸ್ನೆಸ್ ಮ್ಯಾನ್ ಬೆಲೆ ಫಿಕ್ಸ್ ಮಾಡುವಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪ್ರೈಸ್ ಅನ್ನು, ಅಡ್ವರ್ಟೈಸ್ಮೆಂಟ್ ಖರ್ಚನ್ನು, ರಾ ಮೆಟೀರಿಯಲ್ ಖರ್ಚನ್ನು ಎಲ್ಲವನ್ನೂ ಪರಿಗಣಿಸುತ್ತಾ ಆ ವಸ್ತುವಿಗೆ ಮಾರುಕಟ್ಟೆಯಲ್ಲಿ ಇಲಾಸ್ಟಿಕ್ ಡಿಮಾಂಡ್ ಇದೆಯಾ, ಇನ್ಇಲಾಸ್ಟಿಕ್ ಡಿಮಾಂಡ್ ಇದೆಯಾ, ಆ ವಿಷಯವನ್ನು ಕೂಡ ಸೂಕ್ತವಾಗಿ ಪರಿಗಣಿಸಿ ಬೆಲೆ ನಿಗದಿ ಮಾಡಿದರೆ ಮಾತ್ರ ಅಲ್ಲಿ ಫಲಿತಾಂಶ ಚೆನ್ನಾಗಿ ಬರುವಂಥದ್ದು ಅಥವಾ ಒಳ್ಳೆಯ ಸೇಲ್ ಆಗುವಂಥದ್ದು. ಒಂದೊಮ್ಮೆ ಅಲ್ಲಿ ಇಲಾಸ್ಟಿಸಿಟಿಯನ್ನು ಪರಿಗಣಿಸದೆ ಬಿಸ್ನೆಸ್ ಮ್ಯಾನ್ಗಳು ಬೆಲೆ ನಿಗದಿ ಮಾಡಿದರೆ ಮಾರುಕಟ್ಟೆಯಲ್ಲಿ ಅದಕ್ಕೆ ಬೇಡಿಕೆ ಇಲ್ಲದೆ ವ್ಯಾಪಾರ ನಷ್ಟ ಅನುಭವಿಸುವ ಸಾಧ್ಯತೆ ಅಂತ ಹೇಳಬೇಕು. A businessman can earn profit by reducing the prices, by expanding the sales only when demand is elastic. ಕೆಲವೊಂದು ಸಂದರ್ಭದಲ್ಲಿ ಇಲಾಸ್ಟಿಕ್ ನೇಚರಲ್ಲಿ ಬೇಡಿಕೆ ಇರುತ್ತೆ, ಆವಾಗ ಬೆಲೆ ಜಾಸ್ತಿ ಮಾಡುವ ಪ್ರಮೇಯ ಯಾರಿಗೆ, ಬಿಸ್ನೆಸ್ ಮ್ಯಾನಿಗೆ ಬಂದರೆ ಕಷ್ಟವಾಗುತ್ತೆ. ಆ ಸಂದರ್ಭದಲ್ಲಿ ಪ್ರಾಫಿಟ್ ಜಾಸ್ತಿ ಮಾಡಬೇಕು ಅಂತ ಇದ್ದರೆ ರಿಡ್ಯೂಸಿಂಗ್ ದಿ ಪ್ರೈಸ್ ಮಾಡಲೇಬೇಕಾಗುತ್ತೆ. ಇಲಾಸ್ಟಿಕ್ ಡಿಮಾಂಡ್ ಇರುವಾಗ ಬೆಲೆ ಕಡಿಮೆ ಮಾಡಿ ವ್ಯಾಪಾರ ಜಾಸ್ತಿ ಮಾಡಬೇಕು. ಎಕ್ಸ್ಪಾಂಡಿಂಗ್ ದಿ ಸೇಲ್ಸ್ ಜಾಸ್ತಿ ಮಾಡೋ ಮುಖಾಂತರ ಅಲ್ಲಿ ಹೆಚ್ಚಿನ ಆದಾಯ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಈ ಇಲಾಸ್ಟಿಸಿಟಿಯ ನಾಲೆಜ್ ಇಲ್ಲದ ಬಿಸ್ನೆಸ್ ಮ್ಯಾನ್ಗಳು ಇಲಾಸ್ಟಿಕ್
ಇಲಾಸ್ಟಿಕ್ ಡಿಮಾಂಡ್ ಇದ್ದ ಸಂದರ್ಭದಲ್ಲಿಯೂ ಬೆಲೆ ಒಂದೊಮ್ಮೆ ಜಾಸ್ತಿ ಮಾಡಿದರೆ ಅವರ ಬಿಸ್ನೆಸ್ ಅಲ್ಲಿ ಲಾಸ್ ಆಗುವ ಸಾಧ್ಯತೆ ಇರುತ್ತೆ ಅಂತ ನಾವು ತಿಳಿಬೇಕಾಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ರ್ಯಾಷನಲ್ ಆಗಿ ಬಿಸ್ನೆಸ್ ಮ್ಯಾನ್ ಯೋಚನೆ ಮಾಡಿಬಿಟ್ಟು ನಮ್ಮ ಪ್ರಾಡಕ್ಟಿಗೆ ಇಲಾಸ್ಟಿಕ್ ಡಿಮಾಂಡ್ ಇದೆ, ನಾನು ಇಲ್ಲಿ ಜಾಸ್ತಿ ಬೆಲೆ ಹಾಕಬಾರ್ದು, ನಾನು ಇಲ್ಲಿ ಅವರೇಜ್ ಪ್ರೈಸ್ ಅಥವಾ ಕಡಿಮೆ ಬೆಲೆ ಹಾಕಿ ಸೇಲ್ ಜಾಸ್ತಿ ಮಾಡಿ ಅನುಕೂಲಕರವಾದ ಪರಿಸ್ಥಿತಿ ನಾನು ಮಾಡ್ಕೊಳ್ಬೇಕು, ಅಥವಾ ಸೇಲನ್ನು ಜಾಸ್ತಿ ಮಾಡಿ ನಾನು ನನ್ನ ಲಾಭದ ಕಡೆ ಹೋಗಬೇಕು ಅಂತೇಳಿ ಅವರು ತಿಳಿಬೇಕಾಗುತ್ತೆ. ಅವರು ಒಂದೊಮ್ಮೆ ಇಲ್ಲಿ ಬೆಲೆ ಜಾಸ್ತಿ ಹಾಕಿದರೆ ನಷ್ಟವಾಗುವ ಅಥವಾ ಸೇಲ್ ಆಗದಿರುವ ಸಾಧ್ಯತೆಗಳಿರುತ್ತೆ. ಅದರಿಂದಾಗಿ ನಾವು ಹಿಂದಿನ ಸೆಷನಲ್ಲಿ ಕಲ್ತಿದ್ದೇವೆ ಯಾವ ರೀತಿ ಮೆಷರ್ಮೆಂಟ್ ಮಾಡೋದು ಇಲಾಸ್ಟಿಸಿಟಿಯನ್ನು ಅಂತ ಹೇಳ್ಕೊಂಡು. ಅದು ಟೋಟಲ್ ಔಟ್ಲೇ ಮೆಥಡ್, ಆರ್ಕ್ ಮೆಥಡ್, ಪಾಯಿಂಟ್ ಮೆಥಡ್, ಪರ್ಸೆಂಟೇಜ್ ಮೆಥಡ್. ಆ ಮೆಥಡಲ್ಲಿ ನಾವು ಅನಾಲಿಸಿಸ್ ಅಥವಾ ಮೆಷರ್ಮೆಂಟ್ ಮಾಡಿದಾಗ ನಮಗೆ ಏನೋ ಒಂದು ಸ್ಟೇಜ್ ಸಿಗುತ್ತೆ. ಅದು ಇಲಾಸ್ಟಿಕೋ, ಇನ್ಇಲಾಸ್ಟಿಕೋ, ರಿಲೇಟಿವ್ ಇಲಾಸ್ಟಿಕೋ, ರಿಲೇಟಿವ್ ಇನ್ಇಲಾಸ್ಟಿಕೋ, ಯೂನಿಟರಿ ಇಲಾಸ್ಟಿಕೋ ಸಿಗುತ್ತೆ. ಅದನ್ನು ನೋಡಿಕೊಂಡು ಇಲಾಸ್ಟಿಕ್ ಆಗಿದ್ರೆ ನಾವು ಜಾಗರೂಕತೆಯಿಂದ ಬೆಲೆ ನಿಗದಿ ಮಾಡಬೇಕು ಅಂತ ನೀವು ಇಲ್ಲಿ ತಿಳಿಬೇಕಾಗುತ್ತೆ. ಮುಂದೆ ಇನ್ ರಿವಾರ್ಡಿಂಗ್ ದಿ ಫ್ಯಾಕ್ಟರ್ಸ್ಗಳಿಗೆ ರಿವಾರ್ಡ್ ಕೊಡುವಾಗ, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಗಳಿಗೆ, ದಿ ಕಾನ್ಸೆಪ್ಟ್ ಆಫ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ is taken into consideration in the sphere of the distribution also. Factors of production having high elasticity have to accept a smaller reward. Factors having inelastic demand can command bigger reward. ಸರಳವಾಗಿದೆ. ಉತ್ಪಾದನಾ ಘಟಕಗಳಿಗೆ ನಾವು ರಿವಾರ್ಡ್ ಕೊಡುವಂಥದ್ದು. ಇಲ್ಲಿ ನೋಡಿ, ಹ್ಯಾವಿಂಗ್ ಹೈ ಇಲಾಸ್ಟಿಸಿಟಿ, ಯಾವ ಉತ್ಪಾದನಾ ಘಟಕ ಅಲ್ಲಿ ಹೈ ಇಲಾಸ್ಟಿಸಿಟಿಯಲ್ಲಿದೆ, ಜಾಸ್ತಿ ಇಲಾಸ್ಟಿಕ್ ನೇಚರಲ್ಲಿದೆಯೋ ಅದಕ್ಕೆ ನಾವು ಸ್ಮಾಲರ್ ರಿವಾರ್ಡ್ ಕೊಡ್ಬೋದು. ಸಣ್ಣ ರಿವಾರ್ಡ್, ಸಣ್ಣ ಇಳುವರಿ ಅಥವಾ ಸಣ್ಣ ಈಲ್ಡ್ ಕೊಡ್ಬೋದು. ಫ್ಯಾಕ್ಟರ್ಸ್ ಹ್ಯಾವಿಂಗ್ ಇನ್ಇಲಾಸ್ಟಿಕ್ ಆಗಿ ಯಾವ ರಿವಾರ್ಡ್ಗಳು ಅಥವಾ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಇದೆಯೋ ಅದಕ್ಕೆ ನಾವು ಕಮಾಂಡ್ ಬಿಗ್ಗರ್ ರಿವಾರ್ಡ್, ಜಾಸ್ತಿ ರಿವಾರ್ಡ್ ಕೊಡಬೇಕಾಗುತ್ತೆ. ಸೊ ಯಾವ ಉತ್ಪಾದನಾ ಘಟಕಗಳು ಕಡಿಮೆ ಇದೆಯೋ ಜಾಸ್ತಿ ಪೇಮೆಂಟ್ ಅಥವಾ ಜಾಸ್ತಿ ಅಮೌಂಟ್ ಕೊಡಬೇಕು. ಯಾವ ಉತ್ಪಾದನಾ ಘಟಕಗಳು ತುಂಬ ಇದೆಯೋ ಅದಕ್ಕೆ ನಾವು ಕಡಿಮೆ ಅಮೌಂಟ್ ಕೊಟ್ಟರೆ ಸಾಕಾಗುತ್ತೆ ಅಂತ ಇಲ್ಲಿ ನಾವು ತಿಳಿಬೇಕಾಗುತ್ತೆ. ಸೊ ಅದರಿಂದಾಗಿ ಇಲಾಸ್ಟಿಸಿಟಿ ಎನ್ನುವಂಥ ಕಾನ್ಸೆಪ್ಟ್ ಯೂಸ್ಫುಲ್ ಟು ದಿ ರಿವಾರ್ಡಿಂಗ್ ದಿ ಫ್ಯಾಕ್ಟರ್ಸ್. So that's why it is useful in the case of the while rewarding the reward factors of production ಗೆ ರಿವಾರ್ಡ್ ಕೊಡುವ ಸಂದರ್ಭ ಅಂತ ಐಡಿಯಾ ಮಾಡ್ಕೊಳ್ಬೇಕಾಗುತ್ತೆ. ಮುಂದೆ ಇನ್ ಡಿಟರ್ಮಿನೇಷನ್ ಆಫ್ ಟರ್ಮ್ಸ್ ಆಫ್ ಟ್ರೇಡ್, ದಿ ಟರ್ಮ್ಸ್ ಆಫ್ ಟ್ರೇಡ್ refers to the exchange rate of two commodities of two nations. It is the mutual elasticities of demand of the two countries for each other's goods which decides the terms of trade. ವ್ಯವಹಾರ ಮಾಡುವ ಸಂದರ್ಭದಲ್ಲಿ ಎನಾಲಿಸಿಸ್, ನಮ್ಮ ಎಷ್ಟು ಪ್ರಾಡಕ್ಟಿಗೆ ಅವರ ಎಷ್ಟು ಪ್ರಾಡಕ್ಟ್ ಸಮ ಎನ್ನುವುದಾಗಿ ಇಲ್ಲಿ ನಿರ್ಣಯ ಮಾಡುವಂಥದ್ದು. ಇಟ್ ಈಸ್ ದಿ ಮ್ಯೂಚುವಲ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಆಫ್ ದಿ ಟೂ ಕಂಟ್ರೀಸ್ ಫಾರ್ ಈಚ್ ಅದರ್ ಗೂಡ್ಸ್ ವಿಚ್ ಡಿಸೈಡ್ಸ್ ದಿ ಟರ್ಮ್ಸ್ ಆಫ್ ಟ್ರೇಡ್. ಎ ಎನ್ನುವಂಥ ರಾಷ್ಟ್ರ ಬಿ ರಾಷ್ಟ್ರಕ್ಕೆ ಆಮದು ರಫ್ತು ಮಾಡುತ್ತೆ. ಎ ಎನ್ನುವ ರಾಷ್ಟ್ರ ಮಾಡುವ ರಫ್ತಿಗೆ ಬಿ ಎನ್ನುವ ರಾಷ್ಟ್ರದಿಂದ ಪಡ್ಕೊಳ್ಳುವ ಆಮದಿನ ವಸ್ತು ಎಷ್ಟು ಅಂತ ನಾವು ನೋಡುವಂಥದ್ದು. ಅಥವಾ ಎ ಎನ್ನುವಂಥ ರಾಷ್ಟ್ರ ಮಾಡುವ ಆಮದಿಗೆ ಬಿ ಎನ್ನುವಂಥ ರಾಷ್ಟ್ರಕ್ಕೆ ಎಷ್ಟು ನಾವು ರಫ್ತು ಮಾಡಬೇಕು ಇನ್ನೊಂದು ಐಟಮ್ ಅಂತ ಇರುವಂಥದ್ದು. ಅಂದರೆ ಟರ್ಮ್ಸ್ ಆಫ್ ಟ್ರೇಡ್ refers to the exchange rate of two commodities of two nations. ಎರಡು ರಾಷ್ಟ್ರಗಳ ನಡುವೆ ವ್ಯವಹಾರ ಮಾಡುವಾಗ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರಕ್ಕೆ ಕೊಡುವಾಗ ಆಮದು ರಫ್ತು ಅಂತ ಆದಾಗ ಎಷ್ಟು ಆಮದಿಗೆ ಎಷ್ಟು ರಫ್ತು ಅಂತ ಹೇಳ್ಕೊಂಡು ನಾವು ನಿರ್ಣಯ ಮಾಡುವಂಥದ್ದು ಇಲ್ಲಿ ವಿಷಯ. ಒಂದು ರಾಷ್ಟ್ರದ ಆಮದು ಇನ್ನೊಂದು ರಾಷ್ಟ್ರದ ರಫ್ತಾಗಿರುತ್ತೆ, ಇನ್ನೊಂದು ರಾಷ್ಟ್ರದ ರಫ್ತು ಮತ್ತೊಂದು ರಾಷ್ಟ್ರದ ಆಮದಾಗಿರುತ್ತೆ ಅಂತ ಕೂಡ ನಾವು ತಿಳಿಬೇಕಾಗುತ್ತೆ. ಇದು ಹೇಗೆ ಕೇಳಿದರೆ, ಒಬ್ಬನ ಆದಾಯ ಇನ್ನೊಬ್ಬನ ಖರ್ಚು ಮತ್ತೊಬ್ಬನ ಆದಾಯ ಎನ್ನುವ ಲಾಜಿಕ್ ತರವೇ ಇರುವಂತಹದ್ದು. ಇಲ್ಲಿ ನಮ್ಮ ಎಷ್ಟು ರಫ್ತಿಗೆ ಎಷ್ಟು ಆಮದು ಸಮ ಅಂತ ನಾವು ನಿರ್ಣಯಿಸುವಾಗ ಆಯಾಯ ರಾಷ್ಟ್ರದ ಆ ವಸ್ತುವಿನ ಇಲಾಸ್ಟಿಸಿಟಿ ಬಹಳ ಪ್ರಧಾನವಾಗಿ ಇಲ್ಲಿ ಇನ್ಫ್ಲುಯೆನ್ಸ್ ಆಗುವಂಥದ್ದು. ಸೊ ಅಲ್ಲಿ ಇಲಾಸ್ಟಿಕ್ ಆ ರಾಷ್ಟ್ರದಲ್ಲಿದೆಯಾ, ಇನ್ಇಲಾಸ್ಟಿಕ್ ಆಗಿದೆಯಾ, ಯಾವ ರೀತಿ ನೇಚರ್ ಇದೆ, ಅಥವಾ ಇನ್ನೊಂದು ರಾಷ್ಟ್ರದಲ್ಲಿ ಇಲಾಸ್ಟಿಕ್ ಇದೆಯಾ, ಇನ್ಇಲಾಸ್ಟಿಕ್ ಇದೆಯಾ, ಅದರ ಆಧಾರದಲ್ಲಿ ಪರಸ್ಪರ ಆಮದು ರಫ್ತು ಆಗುತ್ತೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಅಂದರೆ ತುಂಬ ಇಲಾಸ್ಟಿಕ್ ಆಗಿರುವ ಸಂದರ್ಭ ಅಥವಾ ಇಲಾಸ್ಟಿಕ್ ಆಗಿರುವ ನೇಚರ್ನ ಪ್ರಾಡಕ್ಟ್, ಇನ್ನೊಂದು ರಾಷ್ಟ್ರದಲ್ಲಿ ಇನ್ಇಲಾಸ್ಟಿಕ್ ಆಗಿರುವ ಪ್ರಾಡಕ್ಟ್ ನೇಚರ್. ಸಾಮಾನ್ಯವಾಗಿ ಇನ್ಇಲಾಸ್ಟಿಕ್ ನೇಚರ್ನ ಪ್ರಾಡಕ್ಟ್ಗಳಿಗೆ ಅಧಿಕ ಬೆಲೆ ನಿರ್ಣಯ, ಅಧಿಕ ಮೂಲ್ಯ ನಿರ್ಣಯ ಮಾಡ್ತಾರೆ. ಅದಕ್ಕೆ ಸಬ್ಸ್ಟಿಟ್ಯೂಟ್ ಕಡಿಮೆ ಇರುವಂಥದ್ದು, ಸಪ್ಲೈ ಕಡಿಮೆ ಇರುವಂಥದ್ದು ಅಂತ ಹೇಳ್ಕೊಂಡು ಅಧಿಕ ಬೆಲೆ ಆ ಇನ್ಇಲಾಸ್ಟಿಕ್ ಪ್ರಾಡಕ್ಟಿಗೆ ನಿರ್ಣಯ ಮಾಡ್ತಾರೆ ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ. ಇಲಾಸ್ಟಿಕ್ ಪ್ರಾಡಕ್ಟ್ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ ಅಂತ ಹೇಳ್ಕೊಂಡು ಕಡಿಮೆ ಬೆಲೆ ನಿಗದಿ ಮಾಡುವ ಸಾಧ್ಯತೆಗಳು ಇರುತ್ತೆ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಮುಂದೆ ಇನ್ ಫಾರಿನ್ ಎಕ್ಸ್ಚೇಂಜ್ ರೇಟ್ ಡಿಟರ್ಮಿನೇಷನ್, ವಿದೇಶ ವಿನಿಮಯ ದರ ನಿಗದಿ ಮಾಡುವ ಸಂದರ್ಭ.
The government considers the elasticity of demand for its exports and imports while determining the rate of foreign exchange for the home currency. Balance of payments. This equilibrium can be set right either by revaluation or by revaluation. Illi government consider elasticity of demand for its exports and imports. ನಮ್ಮ ಆಮದು ಮತ್ತು ರಫ್ತಿನ ಇಲಾಸ್ಟಿಸಿಟಿ ಆಫ್ ಬೇಡಿಕೆಯನ್ನು ಇಲ್ಲಿ ಪರಿಗಣಿಸ್ತಾರಂತೆ. ಯಾವುದಕ್ಕೆ? ಡಿಟರ್ಮಿನಿಂಗ್ ದಿ ರೇಟ್ ಆಫ್ ಫಾರಿನ್ ಎಕ್ಸ್ಚೇಂಜ್, ವಿದೇಶ ವಿನಿಮಯ ದರ ನಿಗದಿ ಮಾಡಲಿಕ್ಕೆ. ಸ್ವದೇಶದ ಕರೆನ್ಸಿಯ ವಿದೇಶ ವಿನಿಮಯ ದರ ನಿಗದಿ ಮಾಡಲಿಕ್ಕೆ ಆಮದು ಮತ್ತು ರಫ್ತಿನ ಇಲಾಸ್ಟಿಸಿಟಿಯನ್ನು ಪರಿಗಣಿಸ್ತಾರೆ. ಮತ್ತು ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಪಾವತಿ ಶೇಷ ಅಥವಾ ಪಾವತಿ ಬಾಕಿ ಏನು ಹೇಳ್ತೇವೋ ಅದರ ಅಸಮತೋಲನವನ್ನು ನಿವಾರಣೆ ಮಾಡಲಿಕ್ಕೆ ಡಿವ್ಯಾಲ್ಯೂಯೇಷನ್ ಅಥವಾ ರಿವ್ಯಾಲ್ಯೂಯೇಷನ್ ಎನ್ನುವಂಥ ಕಾನ್ಸೆಪ್ಟನ್ನು ಅಪ್ಲೈ ಮಾಡ್ತಾರೆ ಅಂತ ಹೇಳುವಂಥದ್ದು. Devaluation is nothing but the rate at which one currency value in terms of the foreign currency decreases. Exchange rate is simply one currency value in terms of the another country's currency. ಒಂದು ಕರೆನ್ಸಿಯ ವ್ಯಾಲ್ಯೂ ಇನ್ನೊಂದು ರಾಷ್ಟ್ರದ ಕರೆನ್ಸಿ ಜೊತೆ ತುಲನೆ ಮಾಡಿ ಹೇಳುವಂಥದ್ದು ಎಕ್ಸ್ಚೇಂಜ್ ರೇಟ್ ಆಗಿರುತ್ತೆ. ಡಿವ್ಯಾಲ್ಯೂಯೇಷನ್ ಅಂದರೆ ಅದರ ಮೌಲ್ಯ ಇಳಿಯುವಂಥದ್ದು, ಕಡಿಮೆ ಆಗುವಂಥದ್ದು ಅಂತ ನಾವು ತಿಳಿಬೇಕಾಗುತ್ತೆ. ರಿವ್ಯಾಲ್ಯೂಯೇಷನ್ ಅಂದರೆ ಒಂದು ಕರೆನ್ಸಿಯ ಮೌಲ್ಯ ವಿದೇಶದ ಕರೆನ್ಸಿಯ ಜೊತೆಗೆ ಅಥವಾ ಮತ್ತೊಂದು ಕರೆನ್ಸಿಯ ಜೊತೆಗೆ ವ್ಯಾಲ್ಯೂ ಜಾಸ್ತಿ ಆಗುವಂಥದ್ದು ರಿವ್ಯಾಲ್ಯೂಯೇಷನ್ ಆಗಿರುತ್ತೆ ಅಂತ ತಿಳಿಬೇಕಾಗುತ್ತೆ. ಇಲ್ಲಿ ಈ ಪ್ರಮಾಣ ರಿವ್ಯಾಲ್ಯೂಯೇಷನ್ ಡಿವ್ಯಾಲ್ಯೂಯೇಷನ್ ಎನ್ನುವಂಥ ಪ್ರಮಾಣ ಎರಡು ರಾಷ್ಟ್ರಗಳ ಆಮದು ರಫ್ತು ಹೊಂದಿಕೊಂಡಿದೆ ಮತ್ತು ಎರಡು ರಾಷ್ಟ್ರಗಳು ಮಾಡುವ ಐಟಮ್ಗಳ ಆಮದು ಮತ್ತು ರಫ್ತಿನ ಐಟಮ್ಗಳ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಆ ರಾಷ್ಟ್ರ ಮತ್ತು ನಮ್ಮ ರಾಷ್ಟ್ರದಲ್ಲಿ ಹೇಗಿದೆ ಅದನ್ನು ಕೂಡ ಹೊಂದಿಕೊಂಡಿದೆ ಅಂತ ನಾವಿಲ್ಲಿ ಲಿಂಕ್ಡ್ ಎಫೆಕ್ಟ್ ಆಗಿ ನಾವು ಪರಿಗಣಿಸಬಹುದು. Elasticity of demand, export import, foreign exchange of home currency, foreign currency, then balance of payment disequilibrium, revaluation, devaluation ಇದೆಲ್ಲ ಒಂದಕ್ಕೊಂದು ಚೈನ್ ತರ ಲಿಂಕ್ ಆಗಿರುವಂತ ಎಫೆಕ್ಟ್ ಅನ್ನು ನಾವಿಲ್ಲಿ ಪರಿಗಣಿಸಿ ಇದನ್ನು ಅನಾಲಿಸಿಸ್ ಮಾಡಬೇಕಾಗುತ್ತೆ. ಸೊ ಅದರಿಂದಾಗಿ while in determining the foreign exchange or foreign exchange rate of determination that decided on the base of the import and exports, where this import and export is decided by the elasticity of demand, wherein rate of exchange is nothing but the one country's currency value in terms of the another country's currency value. It may be increases or decreases. It depends. It may be increases or decreases depending on that. There is the situation of the balance of payment, either favorable or unfavorable, that may be causes. So this is the idea of the foreign exchange rate determination. Munde, in public finance, in the formation of taxation and economic policies, the concept of elasticity of demand comes to the help of the finance minister. Tax imposition required the prior study of effect of taxation, while essentially makes use of the concepts of elasticity of demand. ತೆರಿಗೆಗಳನ್ನು ನಿಗದಿ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಆರ್ಥಿಕ ಯೋಜನೆಗಳನ್ನು ಮಾಡುವ ಸಂದರ್ಭದಲ್ಲಿ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ತುಂಬಾನೇ ಸಹಾಯ ಹಣಕಾಸು ಸಚಿವರಿಗೆ ಮಾಡುತ್ತೆ ಅಂತ ಹೇಳುವಂಥದ್ದು. ಟ್ಯಾಕ್ಸ್ ಇಂಪೋಷನ್ ರಿಕ್ವೈರ್ಡ್ ಪ್ರಿಯರ್ ಸ್ಟಡಿ, ಟ್ಯಾಕ್ಸ್ ತೆರಿಗೆ ಹಾಕುವಂಥದ್ದು ಮೊದಲೇ ಅಧ್ಯಯನ ಮಾಡಿರಬೇಕಾಗುತ್ತೆ. ಇಫೆಕ್ಟ್ ಆಫ್ ಟ್ಯಾಕ್ಸೇಷನ್, ಅದರ ಪರಿಣಾಮಗಳ ಬಗ್ಗೆ ಅಧ್ಯಯನ ಮಾಡಿರಬೇಕಾಗುತ್ತೆ. ವಿಚ್ ಎಸೆನ್ಷಿಯಲಿ ಮೇಕ್ಸ್ ಯೂಸ್ ಆಫ್ ದಿ ಕಾನ್ಸೆಪ್ಟ್ ಆಫ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್. ಅಲ್ಲಿ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಬಗ್ಗೆ, ಅದರ ಪರಿಣಾಮಗಳ ಬಗ್ಗೆ ನಾವು ಅಥವಾ ಹಣಕಾಸು ಸಚಿವರು ಅಥವಾ ಸಂಸ್ಥೆ ಅಥವಾ ಅಥಾರಿಟಿ ಆರಂಭದಲ್ಲಿ ಅಧ್ಯಯನ ಮಾಡಿದರೆ ಮಾತ್ರ ಅದರಲ್ಲಿ ಪಾಸಿಟಿವ್ ಆದ ರಿಸಲ್ಟ್ ಪಡೀಲಿಕ್ಕೆ ಸಾಧ್ಯ. ಸಾಮಾನ್ಯವಾಗಿ ಹೊಸ ತೆರಿಗೆ ಇಂಪೋಸ್ ಮಾಡುವಾಗ ಅಥವಾ ಟ್ಯಾಕ್ಸೇಷನ್ ಪಾಲಿಸಿ, ಎಕನಾಮಿಕ್ ಪಾಲಿಸಿ ಎಲ್ಲ ಮಾಡುವಾಗ ಹಣಕಾಸು ಸಚಿವರು ಮತ್ತು ತಜ್ಞರ ತಂಡ ಇಲಾಸ್ಟಿಸಿಟಿ ಆಫ್ ಡಿಮಾಂಡಿನ ಬಗ್ಗೆ ಪರಿಗಣಿಸ್ತಾರೆ. ಇಲಾಸ್ಟಿಸಿಟಿ, ಇನ್ಇಲಾಸ್ಟಿಸಿಟಿ ಇದೆಯಾ, ಇಲಾಸ್ಟಿಕ್ ನೇಚರ್ ಇದೆಯಾ, ಎಲ್ಲಿ ತೆರಿಗೆ ಹಾಕ್ಬೋದು, ಯಾವ ಪ್ರಾಡಕ್ಟಿಗೆ ಹಾಕ್ಬೋದು, ಅಥವಾ ಆ ವಸ್ತು ನೆಸೆಸರಿ ಪ್ರಾಡಕ್ಟಾ, ಲಕ್ಸುರಿಯಸ್ ಪ್ರಾಡಕ್ಟಾ, ಈ ಎಲ್ಲ ವಿಷಯಗಳನ್ನು ಅವರು ಪರಿಗಣಿಸ್ತಾರೆ ಅಂತ ಇಲ್ಲಿ ಹೇಳುವಂಥದ್ದು. ಮುಂದೆ ಫಾರ್ ನ್ಯಾಷನಲೈಸೇಷನ್, if the demand for the product of the industry is inelastic, the government can easily nationalize it. ಒಂದೊಮ್ಮೆ ಅಲ್ಲಿಯ ಪ್ರಾಡಕ್ಟ್, ಇಂಡಸ್ಟ್ರಿ ಉತ್ಪಾದಿಸುವಂಥ ಪ್ರಾಡಕ್ಟ್ ಇನ್ಇಲಾಸ್ಟಿಕ್ ನೇಚರ್ ಆಗಿದ್ದು ಎಲ್ಲರಿಗೂ ಬೇಕಾಗಿರುವಂಥ ಐಟಮ್ ಆಗಿದ್ರೆ ಸರ್ಕಾರ ಅದನ್ನು ಮುಟ್ಟುಗೋಲು ಹಾಕಿಬಿಟ್ಟು ನ್ಯಾಷನಲೈಸ್ ಮಾಡ್ಬೋದು. ಇನ್ ದಿ ಕೇಸ್ ಆಫ್ ಪಬ್ಲಿಕ್ ಯುಟಿಲಿಟಿ, ಸಾರ್ವಜನಿಕ ಯುಟಿಲಿಟಿ ಆಗಿರ್ಬೋದು, ಡಿಮಾಂಡ್ ಇಸ್ ಯೂಶ್ವಲಿ ಇನ್ಇಲಾಸ್ಟಿಕ್. ಪಬ್ಲಿಕ್ ಯುಟಿಲಿಟಿಯಲ್ಲಿ ಡಿಮಾಂಡ್ ಇನ್ಇಲಾಸ್ಟಿಕ್ ಆಗಿದೆ. Besides, if the monopolist product has inelastic demand, to stop the consumer exploitation, the government may take over the industries. ಒಂದೊಮ್ಮೆ ಖಾಸಗಿಯವರು ಯಾವುದೋ ಒಂದು ಐಟಮ್ ಅನ್ನು ಸೇಲ್ ಮಾಡ್ಕೊಂಡಿದ್ದು ಅದು ಇನ್ಇಲಾಸ್ಟಿಕ್ ಪ್ರಾಡಕ್ಟ್ ಆಗಿದ್ದು ಪರಿಣಾಮದಲ್ಲಿ ಆ ಪ್ರಾಡಕ್ಟ್ ಎಲ್ಲರಿಗೂ ಸೋಷಿಯಲ್ ಆಗಿ ಅಗತ್ಯ ಇರುವ ಸಂದರ್ಭ ಬಂದಾಗ ಸರ್ಕಾರ ಅಲ್ಲಿ ಆ ಗ್ರಾಹಕನ ಬೇಡಿಕೆ ಅಥವಾ ಗ್ರಾಹಕರೆಲ್ಲರ ಆತ
ಅಥವಾ ಏನು ಆ ಒಂದು ಉದ್ದಿಮೆ ಅಥವಾ ಮೊನೋಪೊಲಿಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಮಾಡ್ತಾ ಇರ್ತಾರೋ ಅವರುಗಳನ್ನು ಕನ್ಸಲ್ಟ್ ಆಗಿಬಿಟ್ಟು ಅಥವಾ ಅವರ ಎಕ್ಸ್ಪ್ಲಾಯ್ಟೇಷನ್ ಅವಾಯ್ಡ್ ಮಾಡಲಿಕ್ಕಾಗಿ ಆ ಇಂಡಸ್ಟ್ರಿ ಅಥವಾ ಅವರ ಒಂದು ಉದ್ದಿಮೆಯನ್ನೇ ಗವರ್ಮೆಂಟ್ ಟೇಕ್ ಓವರ್ ಮಾಡುವ ಸಾಧ್ಯತೆಗಳು ಕೂಡ ಇರುತ್ತೆ ಅಂತೇಳಿ ನೀವು ತಿಳಿಬೇಕಾಗುತ್ತೆ. ಸೊ ಫಾರ್ ನ್ಯಾಷನಲೈಸೇಷನ್ ಬೆನಿಫಿಟ್ ಇನ್ಇಲಾಸ್ಟಿಸಿಟಿಯನ್ನು ನೋಡಿಕೊಂಡು ರಾಷ್ಟ್ರೀಕರಣ ಮಾಡುವಂಥದ್ದು ಅಥವಾ ಅಲ್ಲಿ ಅಗತ್ಯತೆಗಳನ್ನು ಅನುಸರಿಸಿಕೊಂಡು ಸರ್ಕಾರ ಉದ್ದಿಮೆಗಳನ್ನು ಮುಟ್ಟುಗೋಲು ಹಾಕಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಜನರಿಗಾಗಿ, ವೆಲ್ಫೇರ್ ಆಕ್ಟಿವಿಟಿಗಾಗಿ ಅಥವಾ ಎಕನಾಮಿಕ್ ವೆಲ್ಫೇರಿಗಾಗಿ ಅಂತ ನಾವು ತಿಳಿಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಮೊನೋಪೊಲಿಸ್ಟೇ ತುಂಬಾ ಲಾಭ ಮಾಡುವ ಸಾಧ್ಯತೆ ಇರುತ್ತೆ, ಎಕ್ಸ್ಪ್ಲಾಯ್ಟ್ ಮಾಡುವ ಸಾಧ್ಯತೆ ಇರುತ್ತೆ. ಅದನ್ನು ಅವಾಯ್ಡ್ ಮಾಡ್ಲಿಕ್ಕಾಗಿ ಸರ್ಕಾರ ಈ ರೀತಿ ಮಾಡಬಹುದು ಅಂತ ಇಲ್ಲಿಯ ಐಡಿಯಾ. ಎಸ್, ಸೆಷನ್ ಸಮ್ಮರಿಗೆ ಹೇಳುವುದಾದ್ರೆ significance of elasticity of demand. Elasticity of demand guides the producers to take the correct decisions regarding the quantum of output based on demand. ಈ ಒಂದು ಸೆಷನ್ ಅಲ್ಲಿ ನಾವು ಅಧ್ಯಯನ ಮಾಡಿರುವಂತದ್ದು ಮುಖ್ಯವಾಗಿ ಇಲಾಸ್ಟಿಸಿಟಿ ಆಫ್ ಡಿಮಾಂಡಿನ ಇಂಪಾರ್ಟೆನ್ಸ್, ಸಿಗ್ನಿಫಿಕೆನ್ಸ್. ಅದು ಉತ್ಪಾದನೆಗಾಗಿರ್ಬೋದು, ಬಿಸ್ನೆಸ್ ಮ್ಯಾನಿಗಾಗಿರ್ಬೋದು, ಫಾರಿನ್ ಎಕ್ಸ್ಚೇಂಜ್ ಡಿಟರ್ಮಿನೇಷನ್ಗಾಗಿರ್ಬೋದು, ಅಥವಾ ವಸ್ತುವಿನ ವಿನಿಮಯಕ್ಕಾಗಿರ್ಬೋದು, ಟ್ಯಾಕ್ಸ್ ಪಾಲಿಸಿ ಸಂದರ್ಭದಲ್ಲಿ ಆಗಿರ್ಬೋದು, ಪಬ್ಲಿಕ್ ಫಿನಾನ್ಸ್ ಸಂದರ್ಭದಲ್ಲಿ, ಡಿವ್ಯಾಲ್ಯೂಷನ್ ಸಂದರ್ಭದಲ್ಲಿ ಆಗಿರ್ಬೋದು, ಅಥವಾ ರಾಷ್ಟ್ರೀಕರಣ ಮಾಡಬೇಕು ಒಂದು ವಸ್ತುವನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ದಾರೆ ಅಂತ ಸಂದರ್ಭದಲ್ಲಿ ಕೂಡ ಆಗಿರ್ಬೋದು. ಸೊ ಅಲ್ಲಿ ಇಲಾಸ್ಟಿಸಿಟಿಯನ್ನು ಗಮನದಲ್ಲಿ ಇಟ್ಟು ವ್ಯವಹರಿಸಿದರೆ ಮಾತ್ರ ಅಲ್ಲಿ ಉತ್ತಮ ಲಾಭ, ಉತ್ತಮ ಸೇಲ್, ಉತ್ತಮ ಪ್ರಾಫಿಟ್, ಉತ್ತಮ ಆದಾಯ ಪಡೀಲಿಕ್ಕೆ ಆಗುವಂತಹದ್ದು. ಒಟ್ಟು ವ್ಯಾಪಾರ ಮಾಡ್ತೇವೆ, ಒಟ್ಟು ಉತ್ಪಾದನೆ ಮಾಡ್ತೇವೆ, ಒಟ್ಟಾಗಿ ನಾವು ಸೇಲ್ ಮಾಡ್ತೇವೆ ಅಂತ ಹೇಳಿದ್ರೆ ಕೆಲವೊಮ್ಮೆ ಮಾತ್ರ ಅಲ್ಲಿ ನಾವು ಎಣಿಸಿದಂತೆ ವ್ಯಾಪಾರ ಆಗ್ಬೋದು, ಸೇಲ್ ಆಗ್ಬೋದು, ಲಾಭ ಬರ್ಬೋದು. ಬಟ್ ರ್ಯಾಷನಲ್ ಆಗಿ ನಾವು ಯೋಚನೆ ಮಾಡಿ ಯಾವತ್ತು ಲಾಭ ಇರಬೇಕು, ಯಾವತ್ತು ಸೇಲ್ ಆಗಬೇಕು, ಯಾವತ್ತು ರೆವೆನ್ಯೂ ಪಡಿಬೇಕು ಅಂತ ನಾವು ನಿಖರವಾಗಿ ನಿರ್ದಿಷ್ಟವಾಗಿ ಯೋಚನೆ ಮಾಡಿ ನಾವು ಏನು ಪ್ಲಾನಿಂಗ್ ಮಾಡಿ ಹೊರಟ್ರೆ ಅಲ್ಲಿ ನಷ್ಟಗಳು ಸಂಭವಿಸುವ ಪ್ರಮೇಯ ಕಡಿಮೆ ಇರುವಂಥದ್ದು. ಸೊ ಅದರಿಂದಾಗಿ ಯಾರಿಗೆ ಲಾಭ ಆಗುತ್ತೆ ಕೇಳಿದರೆ ಯಾರು ಆ ಇಲಾಸ್ಟಿಸಿಟಿ ಎನ್ನುವಂಥ ಕಾನ್ಸೆಪ್ಟ್ ಅನ್ನು ಚೆನ್ನಾಗಿ ಮನನ ಮಾಡಿ ಅದನ್ನು ತನ್ನ ವ್ಯವಹಾರದಲ್ಲಿ ಅಪ್ಲೈ ಮಾಡಿಕೊಂಡು ಅಲ್ಲಿ ನಿರ್ಧಾರ ಅಥವಾ ಯಾವುದೇ ರೀತಿಯ ಯೋಜನೆಗಳನ್ನು ಕೈಗೊಂಡಾಗ ಖಂಡಿತವಾಗಿಯೂ ಆ ಉತ್ಪಾದಕನಿಗೆ ಅಲ್ಲಿ ಅನುಕೂಲಕರವಾದ ಸನ್ನಿವೇಶ ಬರೋದ್ರಲ್ಲಿ ಸಂಶಯವಿಲ್ಲ, ಎರಡು ಮಾತಿಲ್ಲ. ಎಸ್, ಈ ಒಂದು ವಿಷಯಗಳಿಗೆ ಕೂಡ ರೆಫರ್ ಮಾಡಿರುವಂತಹ ಪುಸ್ತಕಗಳಲ್ಲಿ ಮುಖ್ಯವಾಗಿ ಎಚ್.ಎಲ್. ಅಹುಜಾ ಅವರ ಬರೆದಿರುವಂತಹ ಅಡ್ವಾನ್ಸ್ಡ್ ಎಕನಾಮಿಕ್ ಥಿಯರಿ ಆಗಿರುತ್ತೆ. ಎಚ್.ಎಸ್. ಅಗರ್ವಾಲ್ ಬರೆದಿರುವಂತಹ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಪುಸ್ತಕ, ಹಾಗೇನೆ ಎಂ.ಎಲ್. ಜಿಂಗನ್ ಅವರು ಬರೆದಿರುವಂತಹ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಜೊತೆಗೆ ಎಂ.ಎಲ್. ಸೇತ್ ಬರೆದಿರುವಂತಹ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಜೊತೆಗೆ ಸುಶೀಲಾ ಪ್ರಭಾಕರ್ ಅವರು ಬರೆದಿರುವಂತಹ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಅಧ್ಯಯನ ಗ್ರಂಥವಾಗಿ ಪರಿಗಣಿಸಿರುವಂತಹ. ಎಸ್, ಇದಿಷ್ಟು ಸಿಗ್ನಿಫಿಕೆನ್ಸ್ ಆಫ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡಿಗೆ ಸಂಬಂಧಪಟ್ಟಂತ ವಿಷಯ. ಮುಂದಿನ ಸೆಷನ್ ಅಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಚರ್ಚಿಸೋಣ. ವಂದನೆಗಳು.